ಇಂದು ಮಕ್ಕಳು ಹುಟ್ಟುತ್ತಲೇ ನಾವು ಹಲವಾರು ಲಸಿಕೆಗಳನ್ನು ಎಂದರೆ ವ್ಯಾಕ್ಸಿನೇಷನನ್ನು ಮಾಡಿಸುತ್ತೇವೆ. ಆದರೂ ಕೂಡ ಮಗು ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತದೆ. ಈಗಿನ ಅನೇಕ ಲಸಿಕೆಗಳು ಆರೋಗ್ಯ ಪೂರಕವಾಗಿರದೆ ಅವುಗಳೇ ಅನಾರೋಗ್ಯಕ್ಕೆ ಮೂಲವಾಗುತ್ತಿವೆ. ಹಾಗಾದರೆ ಮಕ್ಕಳಿಗೆ ಲಸಿಕೆಗಳು ಹಾಕಿಸಬಾರದೆ ಅಥವಾ ಅವುಗಳ ಅವಶ್ಯಕತೆ ಇಲ್ಲವೇ ಎಂದು ಕೇಳಿದರೆ ಖಂಡಿತವಾಗಿಯೂ ಮಕ್ಕಳಿಗೆ ಲಸಿಕೆಗಳ ಅವಶ್ಯಕತೆ ಇದ್ದೇ ಇರುತ್ತದೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಈಗಿನ ತರಹದ ಇಂಗ್ಲಿಷ್ ಮಾದರಿಯ ಲಸಿಕೆಗಳ ಬದಲಾಗಿ ಸಾವಿರಾರು ವರ್ಷಗಳ ಅದ್ಭುತ ಹಾಗೂ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗುವಂತಹ ಸ್ವರ್ಣಬಿಂದು ಪ್ರಾಶನದಂತಹ ಹಲವಾರು ಲಸಿಕೆಗಳನ್ನು ಹಾಕಿಸುತ್ತಿದ್ದರು. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳು ಆರೋಗ್ಯಕರ ಮತ್ತು ಯಶಸ್ವಿ ಜೀವನವನ್ನು ನಡೆಸಲಿ ಎಂದು ಬಯಸುತ್ತಾರೆ. ತಮ್ಮ ಮಕ್ಕಳು ವಿದ್ಯಾಭ್ಯಾಸ, ಕ್ರೀಡೆ, ಕಲೆ, ಸಾಂಸ್ಕೃತಿಕ ಹಾಗೂ ಮುಂತಾದ ಚಟುವಟಿಕೆಗಳಲ್ಲಿ ಉತ್ತಮವಾದ ಪ್ರದರ್ಶನ ನೀಡಲಿ ಎಂದು ನಿರೀಕ್ಷಿಸುತ್ತಾರೆ. ಈ ಎಲ್ಲವನ್ನೂ ಸಾಧಿಸಲು ಮಕ್ಕಳು ದೈಹಿಕವಾಗಿ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಪೋಷಣೆಯನ್ನು ಒದಗಿಸುವಂತಹ ದಿವ್ಯ ಸಂಜೀವಿನಿಯೇ ಸ್ವರ್ಣಬಿಂದು ಪ್ರಾಶನ. ಆಯುರ್ವೇದದ ಅತಿ ಪುರಾತನ ಗ್ರಂಥವಾದ ಹಾಗೂ ಕಶ್ಯಪ ಮಹರ್ಷಿಗಳಿಂದ ರಚಿತವಾಗಿರುವ ಕಾಶ್ಯಪ ಸಂಹಿತದಲ್ಲಿ ತಿಳಿಸಿರುವಂತೆಯೇ ವಿಧಿವತ್ತಾದ ಸಂಸ್ಕೃತ ವಿದ್ವಾಂಸರಿಂದ ಮತ್ತು ವೈದ್ಯರಿಂದ ಶುಭ ಪುಷ್ಯ ನಕ್ಷತ್ರದಂದು ಸಂಸ್ಕರಿತ ವಾತಾವರಣದಲ್ಲಿ ಮಂತ್ರಪೂರ್ವಕವಾಗಿ ತಯಾರಾಗುವ ಸಿದ್ಧೌಷಧವೇ ಸ್ವರ್ಣಬಿಂದು. ಚಿನ್ನ, ಬ್ರಾಹ್ಮಿ, ಜೇನುತುಪ್ಪ, ಅಶ್ವಗಂಧ, ಜಟಾಮಾಸಿ, ನವರತ್ನ, ಶಂಖಪುಷ್ಟಿಯಂತಹ ವನಸ್ಪತಿಗಳ ಸಂಗಮವೇ ಸುವರ್ಣಬಿಂದು ಪ್ರಾಶನ. ಸಂಸ್ಕೃತದಲ್ಲಿ ಪ್ರಾಶನವೆಂದರೆ ಕುಡಿಸುವುದು ಎಂದರ್ಥ. ಸ್ವರ್ಣಬಿಂದು ಪ್ರಾಶನವು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗಿದ್ದು ಅಮೃತದಂತೆ ಕೆಲಸ ಮಾಡುತ್ತದೆ. ಸ್ವರ್ಣಬಿಂದು ಪ್ರಾಶನವು ಏಕಾಗ್ರತೆ ಹೆಚ್ಚಿಸಿ ಜ್ಞಾಪಕ ಶಕ್ತಿಯನ್ನು ಬಲಪಡಿಸುತ್ತದೆ. ಮಗುವಿನ ಶಾರೀರಿಕ ಬೆಳವಣಿಗೆಗೆ ಸಹಕರಿಸುತ್ತದೆ. ಮಕ್ಕಳಲ್ಲಿ ಮಾತುಗಳು ಸ್ಪಷ್ಟವಾಗುವಂತೆ ನೋಡಿಕೊಳ್ಳುತ್ತದೆ. ಬುದ್ಧಿಶಕ್ತಿ, ಮೇಧಾಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬಲವರ್ಧಿಸುತ್ತದೆ. ಮಕ್ಕಳು ಸದಾ ಲವಲವಿಕೆಯಿಂದ ಕೂಡಿ ಉತ್ಸಾಹಭರಿತವನ್ನಾಗಿ ಮಾಡುತ್ತದೆ. ಮಕ್ಕಳನ್ನು ವೈರಲ್ ಕಾಯಿಲೆಗಳಿಂದ ದೂರವಿಡುವಂತೆ ನೋಡಿಕೊಳ್ಳುತ್ತದೆ. ಮಕ್ಕಳು ಕೆರಳುವುದನ್ನು, ಕೋಪಗೊಳ್ಳುವುದನ್ನು ಉಪಶಮನ ಮಾಡಿ ಸುಖನಿದ್ರೆ ಮಾಡಲು ಅದು ಸಹಕಾರಿಯಾಗಿರುತ್ತದೆ. ಹೀಗೆ ಸ್ವರ್ಣಬಿಂದು ಪ್ರಾಶನವು ಇನ್ನೂ ಹಲವಾರು ಆರೋಗ್ಯಕರ ಹಾಗೂ ಶಕ್ತಿಯಿಂದ ಕೂಡಿದೆ. ಹೀಗೆ ಸ್ವರ್ಣಬಿಂದು ಪ್ರಾಶನವು ಮಕ್ಕಳಿಗೆ ಅತ್ಯಂತ ಅವಶ್ಯಕವಾಗಿದ್ದು 6 ತಿಂಗಳು ಮಗುವಿನಿಂದ 14 ವರ್ಷದ ಮಗುವಿಗೆ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದಂದು ಮಾಡಿಸಿದ್ದೇ ಆದಲ್ಲಿ ಅದು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅತ್ಯಂತ ಸಹಕಾರಿಯಾಗಿರುತ್ತದೆ. ಸ್ವಾಭಿಮಾನ್ ಸ್ವದೇಶಿ ಕೇಂದ್ರ ಕಲಬುರಗಿಯಲ್ಲಿ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದಂದು ಸಂಸ್ಕೃತಿ ಆರ್ಯ ಗುರುಕುಲ ರಾಜ್ಕೋಟ್ ಇವರ ಸಹಯೋಗದೊಂದಿಗೆ ಉಚಿತ ಸ್ವರ್ಣಬಿಂದು ಪ್ರಾಶನ ಕಾರ್ಯ ನೆರವೇರುತ್ತದೆ. ಇದರ ಲಾಭವನ್ನು ಎಲ್ಲ ಮಕ್ಕಳಿಗೂ ಒದಗಿಸುವಲ್ಲಿ ನಿಮ್ಮ ಸಹಾಯವೂ ಕೂಡಿರಲೆಂದು ಕೋರಿಕೊಳ್ಳುತ್ತೇವೆ.